ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಮೊದಲ ಅಧ್ಯಾಯವಾದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 13ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನಲ್ಲಿ ನಾವು ಜಾಬ್ ಕಾಸ್ಟಿಂಗ್ ಅಂದರೆ ಏನು, ಅದರ ಡೆಫಿನಿಷನ್ ವ್ಯಾಖ್ಯೆಯನ್ನು ತಿಳ್ಕೊಳ್ಳೋಣ, ಅದರ ಲಕ್ಷಣಗಳ ಫೀಚರ್ಸ್ನಲ್ಲಿ ತಿಳ್ಕೊಳ್ಳೋಣ, ಹಾಗೂ ಅದರ ಉದ್ದೇಶಗಳು ಆಬ್ಜೆಕ್ಟಿವ್ಸನ್ನು ತಿಳ್ಕೊಳ್ಳೋಣ. ಹಾಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. So what is job costing? Job costing is a method of costing where cost is compiled for a job or work order. The production is against customer's order and not for stock. It is applied in industries where production is measured in terms of completed jobs. Industries where job costing is generally applied are printing press, automobile garage, shipbuilding, foundry and other manufacturing units which manufacture to customer specification or specific requirements. For example, printing of 5,000 ledger sheets. Job costing is an extension of unit or output costing. In unit costing, one uniform product is manufactured in large quantities and in continuous manner, whereas in the case of job costing, costs are recorded separately for the ascertainment of a cost of work done on each order. Okay, what is the definition for job costing? CIMA defines job costing as a form of specific order costing which applies where work is undertaken to customer special requirement as distinct from contract costing. Each job is a comparatively of a short duration. Okay, ಸೊ ಇಲ್ಲಿ ಏನಂದರೆ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗು ಕಾಂಟ್ರಾಕ್ಟ್ ಕಾಸ್ಟಿಂಗಿಂತ ಡಿಫ್ರೆಂಟ್ ಆಗಿರುತ್ತೆ ಜಾಬ್ ಕಾಸ್ಟಿಂಗು. ಸೊ ಎರಡೂ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಆಗಿದ್ರೂ ಸಹ ಜಾಬ್ ಕಾಸ್ಟಿಂಗು ಕಾಂಟ್ರಾಕ್ಟ್ ಕಾಸ್ಟಿಂಗು ಡಿಫ್ರೆಂಟ್. ಹೇಗೆ ಅಂದರೆ ಜಾಬ್ ಕಾಸ್ಟಿಂಗು ಶಾರ್ಟ್ ಟರ್ಮ್ ಡ್ಯೂರೇಷನಲ್ಲಿ ಆಗಿರುತ್ತೆ, ಅದು ಒಂದೇ 6 ಮಂತ್ಸಲ್ಲಿ ಮುಗಿಬೋದು, 3 ಮಂತ್ಸಲ್ಲಿ ಮುಗಿಬೋದು. ಆದರೆ ಕಾಂಟ್ರಾಕ್ಟ್ ಕಾಸ್ಟಿಂಗು 1 ಇಯರ್ ಅಥವಾ ಮೋರ್ ದ್ಯಾನ್ 1 ಇಯರ್ವರೆಗೂ ಅದು ಪ್ರೊಲಾಂಗ್ ಆಗುತ್ತೆ. ಸೊ ಅದ್ರ ವರ್ಕ್. ಸೊ ಇದು ಕಾಂಟ್ರಾಕ್ಟ್ ಕಾಸ್ಟಿಂಗು ಮತ್ತು ಜಾಬ್ ಕಾಸ್ಟಿಂಗು ಎರಡೂ ಸಹ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗೇ ಆಗಿದ್ರೂ ಸಹ ಸೊ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಅದು ಶಾರ್ಟ್ ಟರ್ಮ್ ಡ್ಯೂರೇಷನ್ ಇರುತ್ತೆ ಜಾಬ್ ಕಾಸ್ಟಿಂಗು, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆದರೆ ಲಾಂಗ್ ಟರ್ಮ್ ಡ್ಯೂರೇಷನಲ್ಲಿ ಇರುತ್ತೆ. Next, what are the features of job costing? The concerns which follow job costing method produce goods not for stock but against specific orders from customers. ಸೊ ಸಿಂಗಲ್ ಕಾಸ್ಟಿಂಗ್ ಆರ್ ಔಟ್ಪುಟ್ ಕಾಸ್ಟಿಂಗಿಗೆ ಯೂನಿಟ್ ಕಾಸ್ಟಿಂಗಿಗೂ ಹಾಗೂ ಜಾಬ್ ಕಾಸ್ಟಿಂಗಿಗೆ ಏನು ಡಿಫ್ರೆನ್ಸ್ ಅಂದರೆ, ಸೊ ಜಾಬ್ ಕಾಸ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸ್ಟಾಕ್ ಮಾಡಲಿಕ್ಕೆ ಅಂತ ಪ್ರೊಡ್ಯೂಸ್ ಮಾಡಲ್ಲ. ಆದರೆ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಗೂಡ್ಸನ್ನು ಸ್ಟಾಕ್ ಮಾಡಿಟ್ಟು ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಆವಾಗ ನಾವು ಅದನ್ನು ಕಳಿಸ್ಬೋದು ಕಸ್ಟಮರ್ಸ್ಗೆ. ಆದರೆ ಜಾಬ್ ಕಾಸ್ಟಿಂಗಲ್ಲಿ ಸೊ ಕಸ್ಟಮರ್ಸ್ ರಿಕ್ವೈರ್ಮೆಂಟಿಗೆ ಸರಿಯಾಗಿ ನಾವು ಅದನ್ನು ಪ್ರೊಡ್ಯೂಸ್ ಮಾಡಿ ಹಾಗೆ ಅದನ್ನು ಕೊಟ್ಬಿಡ್ತೇವೆ. ಸೊ ಅದನ್ನು ಸ್ಟಾಕ್ ಮಾಡಿ ಇಡಲ್ಲ. ಸೊ ಸೆಕೆಂಡ್ ಫೀಚರು, ಜಾಬ್ ಕಾಸ್ಟಿಂಗ್ ಈಸ್ ಅಡಾಪ್ಟೆಡ್ ಇನ್ ಕನ್ಸರ್ನ್ where the work done is analyzed into different jobs, each job being considered as a separate unit of cost. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಕೆಲಸಗಳನ್ನೂ ಒಂದೊಂದು ಆರ್ಡ್ರನ್ನು ಸೆಪ್ರೇಟ್ ಜಾಬ್ ಆಗಿ ಕನ್ಸಿಡರ್ ಮಾಡ್ತೀವಿ, ಸೆಪ್ರೇಟ್ ವರ್ಕ್ ಆಗಿ ಸೆಪ್ರೇಟ್ ಯೂನಿಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಜಾಬ್ ಕಾಸ್ಟಿಂಗಲ್ಲಿ. ಆದರೆ ಯೂನಿಟ್ ಕಾಸ್ಟಿಂಗಲ್ಲಿ ಏನಿರುತ್ತೆ ಅಂದರೆ ಒಟ್ಟಾಗಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಐಡೆಂಟಿಕಲ್ ಗೂಡ್ಸ್ ಇರುತ್ತೆ. ಸೊ ಮಾಡಿಬಿಟ್ಟು ಅದನ್ನು ಸ್ಟಾಕ್ ಮಾಡಿಟ್ಟು ನಾವು ಸೇಲ್ ಮಾಡ್ತೀವಿ. ಸೊ ಅದರಲ್ಲಿ ಸೆಪ್ರೇಟ್ ಒಂದೊಂದು ಆರ್ಡ್ರನ್ನು ಒಂದೊಂದು ಯೂನಿಟ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಜಾಬ್ ಕಾಸ್ಟಿಂಗಲ್ಲಿ. So third feature is, under job costing, the cost of each job is ascertained after the completion of the job. ಇಲ್ಲಿ ಹೇಗಾಗುತ್ತೆ ಅಂದರೆ ಜಾಬ್ ಕಾಸ್ಟಿಂಗಲ್ಲಿ ಸೊ ನಾವು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಇದನ್ನು ಏನು ಆರ್ಡ್ರ್ ಇರುತ್ತಲ್ಲ ಅದನ್ನು ಆದಮೇಲೆ ನಾವು ಅದರದ್ದು ಸೊ ಕಾಸ್ಟನ್ನು ಅಸರ್ಟೈನ್ ಮಾಡಲಿಕ್ಕೆ ಆಗುತ್ತೆ. ಅಲ್ಲಿವರೆಗೂ ಅದು ಎಷ್ಟು ಕಾಸ್ಟ್ ಆಗಿದೆ ಅಂತ ಅದನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅಂಡರ್ ದಿಸ್ ಮೆಥಡ್ ಪ್ರೊಡಕ್ಷನ್ ಈಸ್ ಇಂಟರ್ಮಿಟೆಂಟ್ ಆ್ಯಂಡ್ ನಾಟ್ ಕಂಟಿನ್ಯೂಸ್. ಸೊ ಯೂನಿಟ್ ಕಾಸ್ಟಿಂಗ್ ಅಥವಾ ಔಟ್ಪುಟ್ ಕಾಸ್ಟಿಂಗಲ್ಲಿ ನಾನ್ ಇಂಟರ್ಮಿಟೆಂಟ್ ಅಂತ ಹೇಳ್ತೀವಿ, ಅಂದರೆ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರುತ್ತೆ. ಸೊ ಒಂದಷ್ಟು ಆದ ತಕ್ಷಣವೇ ಮತ್ತೆ ಪ್ರೊಡ್ಯೂಸ್ ಮಾಡ್ತಾನೇ ಇರ್ತಾರೆ. ಸೊ ಆದರೆ ಇಲ್ಲಿ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಆರ್ಡರ್ ಬಂದಾಗೆ ಮಾತ್ರ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅದಾದ ತಕ್ಷಣ ಸ್ಟಾಪ್ ಮಾಡ್ತೀವಿ ಕೆಲಸನ. ಸೊ ಫಿಫ್ತ್ ಫೀಚರು, ದ ಪ್ರೊಡಕ್ಷನ್ ಈಸ್ ನಾಟ್ ಯೂನಿಫಾರ್ಮ್.
ಸೊ ನಾವು ಆವಾಗಲೇ ಹೇಳಿದ್ವಿ. ಸೊ ಜಾಬ್ ಕಾಸ್ಟಿಂಗಲ್ಲಿ ಒಂದೊಂದೂ ಸ್ಪೆಷಲ್ ರಿಕ್ವೈರ್ಮೆಂಟಿಗೆ ಸರಿಯಾಗಿ ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಅಥವಾ ಸೊ ಅದನ್ನು ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ಸೊ ಇಲ್ಲಿ ಒಂದೊಂದು ಪ್ರಾಡಕ್ಟು ಡಿಫ್ರೆಂಟ್ ಆಗಿರುತ್ತೆ, ಯೂನಿಫಾರ್ಮ್ ಆಗಿ ಇರಲ್ಲ. 6th ಫೀಚರು, ಜಾಬ್ ಕಾಸ್ಟಿಂಗ್ ಈಸ್ ಅಡಾಪ್ಟೆಡ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆ್ಯಸ್ ವೆಲ್ ಆಸ್ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್. ಸೊ ಈ ಜಾಬ್ ಕಾಸ್ಟಿಂಗನ್ನು ನಾವು ಬೇಕಾದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸಲ್ಲೂ ಮಾಡ್ಬೋದು ಅಥವಾ ಸರ್ವಿಸ್ ಇಂಡಸ್ಟ್ರೀಸಲ್ಲೂ ಸಹ ನಾವು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನಲ್ಲೇ ಅಂತ ಏನಿಲ್ಲ. ಸೊ ಬೇರೆ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನಲ್ಲೂ ಸಹ ನಾವು ಅದನ್ನು ಅಪ್ಲೈ ಮಾಡ್ಕೋಬೋದು. ಸೊ ವಾಟ್ ಆರ್ ದಿ objectives of job costing? The main objective of job costing is to ascertain the cost as well as the profit or loss on each job. ಸೊ ಎಲ್ಲ ಕಾಸ್ಟಿಂಗ್ ಮೆಥಡ್ಸ್ ಉದ್ದೇಶ ಏನು ಅಂದರೆ ಅದರ ಕಾಸ್ಟ್ ಎಷ್ಟಾಗಿದೆ, ವೆಚ್ಚ ಎಷ್ಟಾಗಿದೆ ಮತ್ತು ಅದರ ಲಾಭ ಎಷ್ಟಾಗಿದೆ ಅಂತ ಕಂಡುಹಿಡಿಯೋದು ಉದ್ದೇಶ. ಅದೇ ಥರ ಸೊ ಇಲ್ಲೂ ಸಹ ಜಾಬ್ ಕಾಸ್ಟಿಂಗ್ ಮೇನ್ ಉದ್ದೇಶ ಏನು ಅಂದರೆ ಅದರ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಮತ್ತು ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಕಂಡುಹಿಡಿಯೋದು ಅದರ ಮೇನ್ ಉದ್ದೇಶ ಆಗಿರುತ್ತೆ, ಮುಖ್ಯ ಉದ್ದೇಶ. ಸೆಕೆಂಡ್ ಆಬ್ಜೆಕ್ಟಿವು, another objective of job costing is to find out those jobs which are more profitable and those which are not profitable or less profitable. ಸೊ ಮೊದಲನೇ ಉದ್ದೇಶದಲ್ಲಿ ಹೇಳಿದ್ವಿ ನಾವು ಅದರ ಕಾಸ್ಟ್ ಎಷ್ಟಾಗಿದೆ, ವೆಚ್ಚ ಎಷ್ಟಾಗಿದೆ ಅಂತ ಕಂಡುಹಿಡಿಯೋದು ಮತ್ತು ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಕಂಡುಹಿಡಿಯೋದು. ಎರಡನೇದರಲ್ಲಿ ಸೊ ಯಾವುದು ಜಾಬು ನಮಗೆ ಪ್ರಾಫಿಟಬಲ್ ಆಗಿರುತ್ತೆ ಅಥವಾ ಕಡಿಮೆ ಪ್ರಾಫಿಟಬಲ್ ಇದೆ ಅಂತ ನಾವು ಅದನ್ನು ಕಂಡುಹಿಡಿಯೋದು ಸಹ ಸೊ ಎರಡನೇ ಉದ್ದೇಶ ಆಗಿರುತ್ತೆ. ಸೊ ಮೂರನೇ ಉದ್ದೇಶ, ಥರ್ಡ್ ಮೇನ್ ಆಬ್ಜೆಕ್ಟಿವ್ ಈಸ್ ಕಂಟ್ರೋಲ್ ಆಫ್ ಕಾಸ್ಟ್ ಬೈ ಕಂಪೇರಿಂಗ್ ಆ್ಯಕ್ಚುಯಲ್ ಕಾಸ್ಟ್ ವಿತ್ ದ ಎಸ್ಟಿಮೇಟೆಡ್ ಕಾಸ್ಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಬ್ಜೆಕ್ಟಿವ್ ಆಫ್ ಜಾಬ್ ಕಾಸ್ಟಿಂಗ್. ಸೊ ಇಲ್ಲಿ ಉದ್ದೇಶ ಎಲ್ಲ ಕಾಸ್ಟಿಂಗ್ ಮೆಥಡ್ಸ್ ಉದ್ದೇಶನೂ ಕಂಟ್ರೋಲಿಂಗ್ ದ ಕಾಸ್ಟ್ ಆಗಿರುತ್ತೆ. ಅದೇ ಥರ ಇಲ್ಲೂ ಅಷ್ಟೇ ಎಸ್ಟಿಮೇಟ್ಸ್ನ ಪ್ರಿಪೇರ್ ಮಾಡಿದರೆ ಅದರ ಜೊತೆ ಆ್ಯಕ್ಚುಯಲ್ಸ್ನ ಕಂಪೇರ್ ಮಾಡಿಬಿಟ್ಟು ಸೊ ನಾವು ಕಾಸ್ಟನ್ನು ಕಂಟ್ರೋಲ್ ಮಾಡೋದು ಇದರ ಉದ್ದೇಶ ಆಗಿದೆ. ಸೊ ಅನದರ್ ಆಬ್ಜೆಕ್ಟಿವ್ ಆಫ್ ಜಾಬ್ ಕಾಸ್ಟಿಂಗ್ ಈಸ್ ಟು ಪ್ರೊವೈಡ್ ಅ ಬೇಸಿಸ್ ಫಾರ್ ಎಸ್ಟಿಮೇಟಿಂಗ್ ಆರ್ ಡಿಟರ್ಮಿನಿಂಗ್ ದ ಕಾಸ್ಟ್ ಆಫ್ ಸಿಮಿಲರ್ ಜಾಬ್ಸ್ ಅಂಡರ್ಟೇಕನ್ ಇನ್ ಫ್ಯೂಚರ್. ಸೊ ಒಂದು ಉದ್ದೇಶ ಸೊ ನಾವು ಹಳೇದಾಗಿದ್ದನ್ನು ಕಂಪೇರ್ ಮಾಡಿ ಎಷ್ಟಾಗಿದೆ ಅಂತ ನೋಡಿಬಿಟ್ಟು ಕಂಟ್ರೋಲ್ ಮಾಡೋದು. ಸೊ ಇನ್ನೊಂದು ಇಲ್ಲಿ ಏನು ನಾಲ್ಕನೇ ಉದ್ದೇಶ ಏನು ಅಂದರೆ ಸೊ ನೆಕ್ಸ್ಟ್ ಏನಾದರೂ ಇದೇ ಥರ ಕೆಲಸಗಳಿದ್ದಾಗ, ಸಿಮಿಲರ್ ಜಾಬ್ಸ್ ಇದ್ದಾಗ ಸೊ ಕಾಸ್ಟನ್ನು ಎಸ್ಟಿಮೇಟ್ ಮಾಡಲಿಕ್ಕೂ ಸಹ ನಾವು ಇದನ್ನು ಬಳಸ್ಕೋಬೋದಾಗಿದೆ. ಸೊ ಇದಿಷ್ಟು 4 ಮುಖ್ಯ ಉದ್ದೇಶಗಳಾಗಿದೆ ಜಾಬ್ ಕಾಸ್ಟಿಂಗಿಂದು. ಸೊ ಇಲ್ಲಿವರೆಗೆ ನಾವು ಇದರಲ್ಲಿ ಜಾಬ್ ಕಾಸ್ಟಿಂಗ್ ಅಂದರೆ ಏನು, ಅದರ ವ್ಯಾಖ್ಯೆ ಡೆಫಿನಿಷನ್ ತಿಳ್ಕೊಂಡ್ವಿ, ಫೀಚರ್ಸ್ ತಿಳ್ಕೊಂಡ್ವಿ, ಹಾಗೆ ಆಬ್ಜೆಕ್ಟಿವ್ಸ್ನ ತಿಳ್ಕೊಂಡ್ವಿ. ಈಗ ಒಂದು ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಪ್ರಾಬ್ಲಮ್ನ ನೋಡ್ಕೊಳ್ಳೋಣ. The following particulars are extracted from the books and other relevant sources in respect of measures A and company. Estimated material cost of job is rupees 50,000 and direct labor cost is likely to be rupees 10,000. In machine shop, it will require machining by German machine for 20 hours and Japanese machine for 6 hours. Next, the machine hour rates for German and Japanese machines are rupees 100 and rupees 150 respectively. The direct wages in all other shops last year amounted to rupees 8 lakhs as against rupees 4,80,000 factory overheads. So last year factory cost of all the jobs amounted to rupees 25 lakhs as against 3,75,000 office expenses. Make out a quotation with 20% profit on selling price. ಓಕೆ, ಇದರಲ್ಲಿ ನಮಗೆ ಜಾಬ್ ಕಾಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಅದೇ ಥರ ಕೊಟೇಷನ್ನಾಗಿ ಹೇಳಲಿಕ್ಕೆ ಕೇಳಿದ್ದಾರೆ. ಸೊ 20% ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಇಟ್ಬಿಟ್ಟು ಎಷ್ಟಾಗುತ್ತೆ ಅದ್ರ ಕಾಸ್ಟು ಅಂತೇಳಿ ಕೇಳಿದ್ದಾರೆ. ಈ ಪ್ರಾಬ್ಲಮಲ್ಲಿ ನೋಡಿ, ಇದರಲ್ಲಿ ಎಸ್ಟಿಮೇಟೆಡ್ ಮಟೀರಿಯಲ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 50,000. ಡೈರೆಕ್ಟ್ ಲೇಬರು 10,000 ಇದೆ. ಸೊ ಅದೇ ಥರ ನಮಗೆ ಕಾಸ್ಟ್ ಶೀಟ್ ಮಾಡಿ ಗೊತ್ತಿದೆ. ಕಾಸ್ಟ್ ಶೀಟಿಂದು ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಸೇಮ್ ಅದೇ ಥರ ಕಾಸ್ಟ್ ಶೀಟ್ ಫಾರ್ಮ್ಯಾಟಲ್ಲೇ ನಾವು ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಪ್ರೈಮ್ ಕಾಸ್ಟ್ ತೊಗೊಳ್ಬೇಕು, ಅದಕ್ಕೆ ನೆಕ್ಸ್ಟು ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡ್ಕೋಬೇಕು.
ಸೊ ಅಲ್ಲಿಗೆ ವರ್ಕ್ಸ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಆಫೀಸ್ ಓವರ್ಹೆಡ್ಸ್ನ ಆ್ಯಡ್ ಮಾಡಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಅದ್ರ ನೆಕ್ಸ್ಟ್ ಅದಕ್ಕೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಆಗುತ್ತೆ. ಸೊ ಅದಕ್ಕೆ ನಾವೇನಾದರೂ ಪ್ರಾಫಿಟ್ ಪರ್ಸೆಂಟೇಜನ್ನ ಹಾಕಿ ಪ್ರಾಫಿಟ್ ಕಂಡುಹಿಡಿದು ಮಾಡಿದ್ರೆ ಅಲ್ಲಿ ನಮಗೆ ಸೇಲ್ಸ್ ರೆವಿನ್ಯೂ ಅಥವಾ ಕೊಟೇಷನ್ ಪ್ರೈಸು ಸಿಗುತ್ತೆ. ಸೊ ಇಲ್ಲಿ ನಮಗೆ ಮಟೀರಿಯಲ್ ಕಾಸ್ಟ್ ಗೊತ್ತಿದೆ ಮತ್ತು ಲೇಬರ್ ಕಾಸ್ಟ್ ಗೊತ್ತಿದೆ. ಸೊ ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ನೋಡಿ. The machine shop it will require a machining by German machine for 20 hours and Japanese machine for 6 hours. ನಮ್ಗೆ ಗೊತ್ತಿದೆ ಮಷೀನ್ ಅವರ್ಸ್ ಅಂತ ಹೇಳಿದ ತಕ್ಷಣವೇ ಅದ್ರ ಕಾಸ್ಟ್ ಏನೇ ಆದರೂ ನಾವು ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ತೊಗೊಳ್ಬೇಕು. ಸೊ ಇಲ್ಲಿ 2 ಟೈಪ್ ಆಫ್ ಮಷೀನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು ಜರ್ಮನ್ ಮಷೀನ್ನು 20 ಅವರ್ಸ್ನ ಬಳಸ್ಕೊಳ್ತಾ ಇದ್ದೀವಿ, ಮತ್ತು ಜಾಪನೀಸ್ ಮಷೀನ್ನ 6 ಅವರ್ಸ್ನ ಬಳಸ್ಕೊಳ್ತಾ ಇದ್ದೀವಿ. ಸೊ ಅವರ್ಸ್ ಕೊಟ್ಟಿದ್ದಾರೆ, ಬಟ್ ಅದಕ್ಕೆ ಎಷ್ಟು ಅಮೌಂಟಲ್ಲಿ ನೋಡಬೇಕಾಗತ್ತೆ ನಾವು, ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ. ದ ಮಷೀನ್ ಅವರ್ ರೇಟ್ಸ್ ಫಾರ್ ಜರ್ಮನ್ ಆ್ಯಂಡ್ ಜಾಪನೀಸ್ ಮಷೀನ್ಸ್ ಆರ್ ₹100 ಆ್ಯಂಡ್ ₹150 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಸೊ ಅಲ್ಲಿ ಮೇಲ್ಗಡೆ ಸೆಂಟೆನ್ಸಲ್ಲಿ ನಮಗೆ ಎಷ್ಟು ಅವರ್ಸ್ ಖರ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಇಲ್ಲಿ ₹100 ₹150 ಅನ್ನೋದು. ಸೊ ಅದಕ್ಕೆ 1 ಅವರಿಗೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮಷೀನ್ ಅವರ್ದು ಮಷೀನಿಂದು ಎಷ್ಟು ಕಾಸ್ಟ್ ಆಗುತ್ತೆ ಬಳಸ್ಕೊಂಡಿದ್ದಕ್ಕೆ ಅಂತ ನಮಗಲ್ಲಿ ಸಿಕ್ಕತ್ತೆ. ಸೊ ನೆಕ್ಸ್ಟ್ ನೋಡಿ, ದ ಡೈರೆಕ್ಟ್ ವೇಜಸ್ in all other shops last year amounted to ₹8 lakhs as against ₹4,80,000 ಫ್ಯಾಕ್ಟ್ರಿ ಓವರ್ಹೆಡ್ಸ್. ಸೊ ಮೇಲ್ಗಡೆ ಕೊಟ್ಟಿದ್ದು ನಮಗೆ ಮಷೀನ್ ಅವರ್ಸಿಂದು ಮಷೀನ್ ಕಾಸ್ಟ್ ಆಯಿತು, ಅದು ಫ್ಯಾಕ್ಟ್ರಿ ಓವರ್ಹೆಡಲ್ಲೇ ಬರುತ್ತೆ. ಅದೇ ಥರ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಬಗ್ಗೆ. ಸೊ ಲಾಸ್ಟ್ ಇಯರು ₹8 lakh ಟೋಟಲ್ ವೇಜಸ್ ಆಗಿತ್ತಂತೆ ಎಲ್ಲ ಶಾಪ್ಸಿಂದು ಸೇರಿ. ಅದಕ್ಕೆ ಟೋಟಲ್ ಫ್ಯಾಕ್ಟ್ರಿ ಓವರ್ಹೆಡ್ಸು ನಮಗೆ ₹4,80,000 ಆಗಿತ್ತು. ಸೊ ಅಂದರೆ ಅಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸು ಯಾವಾಗಲೂ ನಮಗೆ ಹಾಕ್ಕೊಳ್ಬೇಕಾಗುತ್ತೆ, ಅಪ್ಲೈ ಆಗುತ್ತೆ ಇಲ್ಲಿ. ಸೊ ಅದು ಎಷ್ಟು ಪರ್ಸೆಂಟೇಜ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ನಾವು ಮೊದಲೇ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇನ್ಫಾರ್ಮೇಷನ್ ಇಲ್ಲ ಅಂದರೆ ನಾವು ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಡೈರೆಕ್ಟ್ ವೇಜಸ್ ಮೇಲೆ ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಆಫೀಸ್ ಓವರ್ಹೆಡ್ಸ್ನ ನಾವು ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಳ್ಬೇಕು. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಇದೆ ನೋಡಿ, ಲಾಸ್ಟ್ ಇಯರ್ ಫ್ಯಾಕ್ಟ್ರಿ ಕಾಸ್ಟ್ ದಟ್ ಈಸ್ ವರ್ಕ್ಸ್ ಕಾಸ್ಟ್ ಆಫ್ ಆಲ್ ಜಾಬ್ಸ್ ಅಮೌಂಟೆಡ್ ಟು ₹25 lakhs ಆ್ಯಸ್ ಅಗೇನ್ಸ್ಟ್ ₹3,75,000 ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಇಲ್ಲಿ ನಮಗೆ ₹3,75,000 ಆಫೀಸ್ ಓವರ್ಹೆಡ್ ಇದೆ. ವರ್ಕ್ಸ್ ಕಾಸ್ಟ್ ಎಷ್ಟಿದ್ದಾಗ ಅಂದರೆ $25 lakhs ಇದ್ದಾಗ. ಸೊ ಇದು ಇಲ್ಲಿ ನಮಗೆ ಪರ್ಸೆಂಟೇಜ್ ಯಾವುದು, ಆಫೀಸ್ ಓವರ್ಹೆಡ್ ಪರ್ಸೆಂಟೇಜ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಳ್ಳಿಕ್ಕೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಈಗ ಈ 2 ಇನ್ಫಾರ್ಮೇಷನ್ ತೊಗೊಂಡು ಫಸ್ಟು ನಾವು ಪರ್ಸೆಂಟೇಜ್ ಆಫ್ ಓವರ್ಹೆಡ್ಸ್, ಫ್ಯಾಕ್ಟ್ರಿ ಓವರ್ಹೆಡ್ಸ್ ಎಷ್ಟಾಗಿದೆ, ಆಮೇಲೆ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ಹೆಡ್ಸು ಸೊ ಹೋದ ವರ್ಷದಲ್ಲಿ ಲಾಸ್ಟ್ ಇಯರಲ್ಲಿ ಎಷ್ಟಾಗಿತ್ತು ಪರ್ಸೆಂಟೇಜ್ ಕಂಡುಹಿಡ್ಕೊಂಡು ಅದನ್ನು ಈ ಜಾಬ್ ಮೇಲೆ ಅಪ್ಲೈ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಅದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಟು ಡೈರೆಕ್ಟ್ ವೇಜಸ್. ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಟು ಡೈರೆಕ್ಟ್ ವೇಜಸ್ ಯಾವುದು ಇನ್ಫಾರ್ಮೇಷನ್ ಇಲ್ಲ ಅಂದಾಗ ನಾವು ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಡೈರೆಕ್ಟ್ ವೇಜಸ್ಗೆ ಪರ್ಸೆಂಟೇಜ್ ಆಗಿ ತೊಗೋಬೇಕು. ಫ್ಯಾಕ್ಟ್ರಿ ಓವರ್ಹೆಡ್ಸ್ ಫಾರ್ ದ ಲಾಸ್ಟ್ ಇಯರ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಫಾರ್ ದ ಲಾಸ್ಟ್ ಇಯರ್ ಇಂಟು 100. ಸೊ ಎಷ್ಟಿದೆ ನೋಡಿ ಇಲ್ಲಿ ಹಿಂದಿನ ಸ್ಲೈಡಲ್ಲಿ ನೋಡಿ, ಫ್ಯಾಕ್ಟ್ರಿ ಓವರ್ಹೆಡ್ಸ್ ನೋಡಿ, ಡೈರೆಕ್ಟ್ ವೇಜಸ್ 8 lakhs ಆ್ಯಸ್ ಅಗೇನ್ಸ್ಟ್ 4,80,000 ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂತ ಇದೆ. ಸೊ 4,80,000 ಈಸ್ ದ ಫ್ಯಾಕ್ಟ್ರಿ ಓವರ್ಹೆಡ್, ಡೈರೆಕ್ಟ್ ವೇಜಸ್ ಈಸ್ 8 lakhs. ಸೊ ಪರ್ಸೆಂಟೇಜಲ್ಲಿ ಅಂದರೆ ಇಂಟು 100 ಮಾಡಿ 60% ನಮಗೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಗುತ್ತೆ. ಸೊ ಇದನ್ನು ಕಂಡುಹಿಡ್ಕೊಳ್ಬೇಕು ಫಸ್ಟು. ಅದೇ ಥರ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಟು ಆಫೀಸ್ ಓವರ್ಹೆಡ್ಸ್ ಟು ಫ್ಯಾಕ್ಟ್ರಿ ಕಾಸ್ಟಿಗೆ ತೊಗೊಳ್ಬೇಕು. ಸೊ ಅದು ಇನ್ಫಾರ್ಮೇಷನ್ ಇಲ್ಲ, ಅದರಿಂದ ಆಫೀಸ್ ಓವರ್ಹೆಡ್ ಪರ್ಸೆಂಟೇಜ್ನ ಯಾವಾಗಲೂ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟಿಗೆ ತೊಗೊಳ್ಬೇಕು. ಅದಕ್ಕೂ ಸಹ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು. ಲಾಸ್ಟ್ ಸೆಂಟೆನ್ಸ್, ಲಾಸ್ಟ್ ಬಟ್ ಒನ್, ಲಾಸ್ಟ್ ಇಯರ್ ಫ್ಯಾಕ್ಟ್ರಿ ಕಾಸ್ಟ್ ಆಫ್ ಆಲ್ ಜಾಬ್ಸ್ ಅಮೌಂಟೆಡ್ ಟು ₹25 lakhs ಆ್ಯಸ್ ಅಗೇನ್ಸ್ಟ್ ₹3,75,000 ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ 3,75,000 ಆಫೀಸ್ ಎಕ್ಸ್ಪೆನ್ಸಸ್ ಇದ್ದಾಗ 25 lakhs ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಇದೆ. ಸೊ ಅಲ್ಲಿಗೆ ಆಫೀಸ್ ಓವರ್ಹೆಡ್ ಫಾರ್ ದಿ ಲಾಸ್ಟ್ ಇಯರ್ ಇಟ್ ಈಸ್ 3,75,000 ಡಿವೈಡೆಡ್ ಬೈ 25 lakh ಫ್ಯಾಕ್ಟ್ರಿ ಕಾಸ್ಟ್. ಸೊ ಪರ್ಸೆಂಟೇಜಲ್ಲಿ ಅಂತ ಅಂದಾಗ ಇಂಟು 100 ಮಾಡಿ. ಸೊ ಅಲ್ಲಿ ನಮಗೆ 15% ನಮಗೆ ಆಫೀಸ್ ಓವರ್ಹೆಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ. ಸೊ ಈಗ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋಣ. ಜಾಬ್ ಕಾಸ್ಟ್ ಶೀಟು, ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್.
ಎಸ್ಟಿಮೇಟೆಡ್ ಕಾಸ್ಟ್ ಫಾರ್ ಅ ಜಾಬ್, ಇದು ಒಂದು ಜಾಬ್ ಆದ್ದರಿಂದ ಸೊ ಅದಕ್ಕೆ ಎಷ್ಟಾಗುತ್ತೆ ಅಂತ ನೋಡೋಣ. ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಕಾಸ್ಟ್ ಶೀಟಲ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ಪರ್ಟಿಕ್ಯುಲರ್ಸ್ ಒಂದು ಕಾಲಮ್ಮು, ಇಲ್ಲಿ ಒಂದು ಜಾಬ್ ಆದ್ದರಿಂದ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಇರಲ್ಲ. ದಿಸ್ ಜಾಬ್ ಈಸ್ 1 ಯೂನಿಟ್. ಸೊ ಈ ಜಾಬನ್ನೇ 1 ಯೂನಿಟ್ ಆಗಿ ತೊಗೊಳ್ಬೇಕು. ಸೊ ಟೋಟಲ್ ಎಷ್ಟಿದೆ ನೋಡಿ. ಎಸ್ಟಿಮೇಟೆಡ್ ಮಟೀರಿಯಲ್ ಕಾಸ್ಟ್ ಕೊಟ್ಟಿದ್ರು 50,000, ಹಾಗೆ ಡೈರೆಕ್ಟ್ ಲೇಬರ್ ಕಾಸ್ಟು 10,000 ಇತ್ತು. ಎರಡು ಆ್ಯಡ್ ಮಾಡಿದಾಗ ನಮಗೆ 60,000 ಪ್ರೈಮ್ ಕಾಸ್ಟ್ ಆಯಿತು. ಸೊ ಇದಕ್ಕೆ ನಾವು ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂದ ತಕ್ಷಣವೇ ಸೊ ಫಸ್ಟಿಗೆ ಇಲ್ಲಿ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆನ್ ಡೈರೆಕ್ಟ್ ವೇಜಸ್ 60% ಕಂಡುಹಿಡ್ಕೊಂಡಿದ್ವಲ್ಲ. ಸೊ ಫಸ್ಟ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಡೈರೆಕ್ಟ್ ವೇಜಸ್ ಮೇಲೆ ನೋಟ್ 1ನಲ್ಲಿ ಮಾಡಿದ್ದೀವಿ. ಸೊ ದಿಸ್ ಇಸ್ ನೋಟ್ 1. ಸೊ ನೋಟ್ 2ಅಲ್ಲಿ ನಾವು ಆಫೀಸ್ ಓವರ್ಹೆಡ್ 15% ಇದೆ. ಓಕೆ, ಫ್ಯಾಕ್ಟ್ರಿ ಓವರ್ಹೆಡ್ಸು 60% ಆನ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ವೇಜಸಲ್ಲಿ ಎಷ್ಟಿದೆ ಇಲ್ಲಿ ನಮಗೆ 10,000 ಡೈರೆಕ್ಟ್ ವೇಜಸ್ ಇದೆ ಈ ಜಾಬ್ಗೆ. ಆ 10,000 ಮೇಲೆ 60% ಅಂದಾಗ ನಮಗೆ 6,000 ಆಯಿತು. ಸೊ ಇದು ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ ಆಯಿತು. ಸೊ ಅದೇ ಥರ ನಮಗೆ ಮಷಿನ್ ಅವರ್ಸಿಂದು ಕೊಟ್ಟಿದ್ರು ಇನ್ಫಾರ್ಮೇಷನ್. ಜರ್ಮನ್ ಮಷಿನರಿ ಮೇಲೆ 20 ಅವರ್ಸು ವರ್ಕ್ ಆಗಿದೆ. ಸೊ ಹಾಗೆ ಜಾಪನೀಸ್ ಮಷಿನಲ್ಲಿ 6 ಅವರ್ಸು ವರ್ಕ್ ಆಗಿದೆ. ಸೊ ಅದರದ್ದು ಪರ್ ಅವರ್ ರೇಟನ್ನು ಅಲ್ಲಿ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ರು. ಓಕೆ, 20 hours German machine and Japanese machine 6 hours. So machine hour rate for German and Japanese is 100 and 150 respectively. So that means 100 for German machine and 150 for Japanese machine. Okay, German 20 hours into 100. So that is equal to 2,000 rupees. Japanese 6 hours into 150, 900 rupees. Total factory hours will be, so ಅಲ್ಲಿ ಪರ್ಸೆಂಟೇಜ್ ತೊಗೊಂಡಿದ್ದು 6,000 ಆಯಿತು. ಆಮೇಲೆ ಜರ್ಮನ್ ಮಷಿನ್ ಮೇಲೆ 2,000, ಜಾಪನೀಸ್ ಮಷಿನ್ ಮೇಲೆ 900, ಟೋಟಲ್ 8,900. ಸೊ ಟೋಟಲ್ 8,900 ನಮಗೆ ಫ್ಯಾಕ್ಟ್ರಿ ಓವರ್ಹೆಡ್ ಆಯಿತು. ಸೊ ಪ್ರೈಮ್ ಕಾಸ್ಟಿಗೆ ಇದನ್ನು ಆ್ಯಡ್ ಮಾಡಿ, ಸೊ ಅಲ್ಲಿಗೆ 68,900 ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಆಯಿತು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಫ್ಯಾಕ್ಟ್ರಿ ಕಾಸ್ಟು ಅಥವಾ ವರ್ಕ್ಸ್ ಕಾಸ್ಟು 68,900. ಅದಕ್ಕೆ ನಾವು ಫ್ಯಾಕ್ಟ್ರಿ ಓವರ್ಹೆಡ್ ಆಫೀಸ್ ಓವರ್ಹೆಡ್ನ ಆ್ಯಡ್ ಮಾಡೋಣ. ಸೊ ಆಫೀಸ್ ಓವರ್ಹೆಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ 15% ಅಂತ. ಸೊ 15% ಆನ್ ಫ್ಯಾಕ್ಟ್ರಿ ಕಾಸ್ಟ್. ಸೊ 15% ನೋಟ್ 2 ಅಲ್ಲಿ ಮಾಡಿದ್ವಿ. ಸೊ ಇಲ್ಲಿ ನೋಟ್ 2 ಅಲ್ಲಿ ನೋಡಿ 15%. ಸೊ 3,75,000 ಡಿವೈಡೆಡ್ ಬೈ 25 lakh ಇಂಟು 100% ಅಂದರೆ 15% ಆನ್ ಫ್ಯಾಕ್ಟ್ರಿ ಕಾಸ್ಟ್. ಸೊ ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ 15%. ಫ್ಯಾಕ್ಟ್ರಿ ಕಾಸ್ಟು ನಮಗೆ 68,900 ಇದೆ. ಸೊ ಅದ್ರ ಮೇಲೆ 15% ಅಂದರೆ ಸೊ ಅಲ್ಲಿಗೆ 10,335 ಆಯಿತು. ಸೊ ಇದು ಆಫೀಸ್ ಓವರ್ಹೆಡ್ಡು. ಸೊ ಫ್ಯಾಕ್ಟ್ರಿ ಕಾಸ್ಟಿಗೆ ಆಫೀಸ್ ಓವರ್ಹೆಡ್ನ ಆ್ಯಡ್ ಮಾಡಿ, ಸೊ 68,900 ಪ್ಲಸ್ 10,335 ಆ್ಯಡ್ ಮಾಡಿದಾಗ 79,235 ಆಯಿತು. ಇದು ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 79,235. ಸೊ ಇದಕ್ಕೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಹೇಳಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಹೇಳಿದ್ದಾರೆ ಅಂದರೆ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ. 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ ತಕ್ಷಣವೇ ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಂದಾಗ ಈ ಫಾರ್ಮುಲನ್ನು ನಾವು ಅಪ್ಲೈ ಮಾಡಬೇಕು. ಸೊ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಇಂಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಸೊ 79,235 ನಮಗೆ ಟೋಟಲ್ ಕಾಸ್ಟು, ಪರ್ಸೆಂಟೇಜ್ ಆಫ್ ಪ್ರಾಫಿಟು 20 ಡಿವೈಡೆಡ್ ಬೈ 100 ಮೈನಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ 20 ಅಂದಾಗ 80 ಆಯಿತು. 79,235 ಇಂಟು 20 ಡಿವೈಡೆಡ್ ಬೈ 80 ಮಾಡಿದಾಗ ನಮಗೆ ಪ್ರಾಫಿಟ್ಟು 19,808.75. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಟು 20% ಆನ್ ಸೆಲ್ಲಿಂಗ್ ಪ್ರೈಸ್ ಮಾಡಿದಾಗ ಈ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪ್ರಾಫಿಟ್ ಅಮೌಂಟ್ ನಮಗೆ 19,808.75 ಆಯಿತು. ಸೊ ಅದಕ್ಕೆ ಪ್ರಾಫಿಟ್ನ ಆ್ಯಡ್ ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ 79,235 ಪ್ಲಸ್ 19,808.75 ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ಲು 99,043.75, 99,043 ರೂಪೀಸ್ 75 ಪೈಸೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಅಥವಾ ಇದನ್ನು ಕೊಟೇಷನ್ ಪ್ರೈಸ್ ಅಂತ ಹೇಳ್ಬೋದು. ಇದು ಒಂದು ನಮಗೆ ಜಾಬ್ ಕಾಸ್ಟಿಂಗಿಗೆ ಸಿಂಪಲ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಸೆಷನಲ್ಲೂ ಸಹ ಜಾಬ್ ಕಾಸ್ಟಿಂಗಲ್ಲಿ 1-2-3 ಪ್ರಾಬ್ಲಮ್ ಮಾಡೋಣ ನೆಕ್ಸ್ಟ್ 1-3 ಸೆಷನ್ಸಲ್ಲಿ. ಥ್ಯಾಂಕ್ ಯು.